ಹೊಸ ಮೆಂಬರ್ಸ್ಗೆ ಇದರಲ್ಲಿ ಒಂದು ಐಡಿಯಾ ಸಿಕ್ಕಿರುತ್ತೆ, ನಮ್ಮ ರೆಸಾರ್ಟ್ ಹೆಂಗಿರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಏನು ಹಳೆ ಮೆಂಬರ್ಸ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಬಂದಿರೋದ್ರಿಂದ ಅವ್ರಗಳಿಗೆ ಐಡಿಯಾ ಇತ್ತು, ವಿಸಿಟರ್ಸ್ಗೂ ಈಗ ಗೊತ್ತಾಗಿರುತ್ತೆ. ಕಮಿಂಗ್ ಟು ದ ಕ್ವಶನಿಂಗ್ ಪಾರ್ಟ್, ಮೇನ್ ಪಾರ್ಟ್. ಈ ಕ್ವಶನಿಂಗ್ ಪಾರ್ಟ್ದು 2 ಥರ ಹೇಳ್ತೀನಿ ನಾನು. ಫಸ್ಟು ಅಭಿಜಿತ್ ಭಾರದ್ವಾಜ್ ಅವರು ಗ್ರೂಪ್ಗೆ ಒಂದು ಅಥವಾ 2 ಫೋಟೋ ಪೋಸ್ಟ್ ಮಾಡ್ತಾರೆ. ಈಗ ನಮ್ಮ ರೆಸಾರ್ಟ್ಲಿ ಕೆಲವು ಫಿಲಮ್ ಶೂಟಿಂಗ್ಸು ಮತ್ತು ಡ್ರಾಮಾ ಶೂಟಿಂಗ್ಸ್ ಎಲ್ಲ ಆಗಿರುತ್ತೆ, ಮೀನ್ಸ್ ತುಂಬ ಫೇಮಸ್. ಆ ಫಿಲಮ್ ಶೂಟಿಂಗ್ಸ್ದನ್ನ ಯಾವ ಫಿಲಮ್ ಅಂತ ನೀವು ಕಂಡುಹಿಡಿದು ಹೇಳಿದ್ರೆ 1 ಕೂಪನ್ ಫಾರ್ ಯುವರ್ ಫ್ಯಾಮಿಲಿ. ಆಯ್ತು, 1 ನೈಟ್ ಸ್ಟೇ ಕೊಟ್ಟು ಸರ್ ಹೇಳಿ, 1 ನೈಟ್ ಫ್ರೀ ಸ್ಟೇ. ನೋ, ಅನಿಲ್ಲು ಅಭಿಜಿತ್ ಅವ್ರು ಬಿಟ್ಟಿದ್ದವ್ರುಗಳೇ ಎಲ್ಲರೂ. ಗಿರೀಶ್ ಸರ್, ಕಿರಣ್ ಸರ್ ಒಟ್ಟು ಕೇಳಿದ್ರಿಂದ ಇಬ್ರಿಗೂ 1 ನೈಟ್ ಸ್ಟೇ ಫ್ರೀ. ನಾನು ಈಗ ನಮ್ಮ ರೆಸಾರ್ಟ್ ಬಗ್ಗೆ ಈಗ ನಮ್ಮ ಇಲ್ಲಿ ಸ್ವಂತ ಮೆಂಬರ್ಸ್ಗಳಲ್ಲಿ ಒಂದು 2-3 ಜನನ್ನ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಗೋಕುಲ್ ಸರ್, ನಿಮ್ಗೆ ಏನು ಅನ್ಸುತ್ತೆ ನಮ್ಮ ರೆಸಾರ್ಟ್ ಬಗ್ಗೆ? ನೀವು ಪ್ರತಿಯೊಂದು ಪಾರ್ಟಿಗಾಗಲಿ ಸ್ಟೇಗಾಗಲಿ ನಮ್ಮ ರೆಸಾರ್ಟ್ಲೇ ಉಳ್ಕೋತೀರಾ, ಅವಾರ್ಡ್ಸ್ ನೈಟ್ ಆಗಲಿ ಎಲ್ಲ ನಮ್ಮದ್ರಲ್ಲೇ ಮಾಡ್ತೀರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಅಲ್ಲ, ಬೇಸಿಕಲಿ ಅದ್ವೈತ್ ಸೆರೆನಿಟಿ ರೆಸಾರ್ಟ್ ಅಂತಂದರೆ ಇಟ್ ಫೀಲ್ಸ್ ಲೈಕ್ ಆರ್ ಓನ್ ರೆಸಾರ್ಟ್. ಇದು ಬೇರೆಯವ್ರು ಯಾವುದೋ ರೆಸಾರ್ಟ್ಗೆ ಹೋಗಿ ಅಲ್ಲಿ ನಮಗೆ ಆಬ್ಲಿಗೇಷನ್ಸು, ವೇಟರ್ ಹತ್ರ ಮಾತಾಡೋದಾಗಲಿ, ರೂಮ್ ಸರ್ವಿಸ್ ಆಗಲಿ, ಇದೆಲ್ಲ ಇಟ್ ಫೀಲ್ಸ್ ವೆರಿ ಹೋಮ್ಲಿ. ಸೊ ವೆರಿ ಸಪೋರ್ಟಿವ್ ಆ್ಯಂಡ್ ಎಕ್ಸಲೆಂಟ್ ಸ್ಟಾಫ್ ಆ್ಯಂಡ್ ಗುಡ್ ಫುಡ್. ಥ್ಯಾಂಕ್ ಯು ಸೊ ಮಚ್ ಅದ್ವೈತ್. ಹೋಮ್ಲಿ ಫೀಲ್ ಆಗುತ್ತೆ. ಅಷ್ಟೊಂದೆಲ್ಲ ಇದು ಮಾಡಲ್ಲ. ಬಟ್ ಈ ಕಡೆ ಏನಂದ್ರೆ ಒಂದು ಥಿಂಗ್ ಅಂದ್ರೆ ನಾವೇನೋ ಹೋದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಇರುತ್ತೆ ನಮಗೆ. MD ಸ್ಪೆಷಲ್ ಅಂದ್ಬಿಟ್ಟೆ ಸಚಿನ್ ಸರ್, ಸುಮಾರು ಜನ ಗೆಸ್ಟ್ಗಳನ್ನು ಕಳಿಸ್ತಾ ಇರ್ತಾರೆ ನಮಗೆ, ಡೇಔಟ್ಗಾಗಲಿ ಸ್ಟೇಗಾಗಲಿ. ಅವ್ರ ಎಕ್ಸ್ಪೀರಿಯನ್ಸ್ 2 days ಬ್ಯಾಕ್ ಹೋಗಿ ಸ್ಟೇ ಮಾಡಿ ಬಂದ್ವಿ. ಸೊ ಏನಂದ್ರೆ ಅಲ್ಲಿರೋ ವರ್ಕರ್ಸ್ ಎಲ್ಲ ಪರಿಚಯ ಆಗ್ಬಿಟ್ಟಿದ್ದಾರೆ. ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಅಂತ. ಸೊ ಏನಂದ್ರೆ ಏನು ಆರ್ಡರ್ ಮಾಡ್ಬೇಕಂದ್ರೆ ಸೊ ಅಲ್ಲಿ ವರ್ಕ್ ಮಾಡೋಂಥವ್ರಿಗೆಲ್ಲ ಗೊತ್ತು MD ಸ್ಪೆಷಲ್ ಏನು ಅಂತ. ಸೊ ಕೇಳಿದ ತಕ್ಷಣ MD ಸ್ಪೆಷಲ್ ಅಂದರೆ ಅವ್ರು ಮಾಡ್ಕೊಟ್ಬಿಡ್ತಾರೆ. ಮತ್ತು ಸರ್ವಿಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಏನಂದರೆ ನಮಗೆ ನಾವು ಆಚೆ ಇದ್ದೀವಿ ಅಂತ ಅನ್ಸಲ್ಲ, ನಮ್ಮದೇ ರೆಸಾರ್ಟಲ್ಲಿ ಇದ್ದೀವಿ ಅಂತ ಫೀಲ್ ಮಾಡ್ಕೊಂಡಿರ್ತೀವಿ. ಥ್ಯಾಂಕ್ ಯು ಸರ್. ನಾನು ಅದ್ವೈತ್ ಸರ್ ಜೊತೆಗೆ ಒಂದು 2 ಇಯರ್ ವರ್ಕ್ ಮಾಡಿದ್ದೀನಿ. ನ್ಯೂ ಇಯರಲ್ಲಿ ಬ್ಲಾಸ್ಟ್ ಮಾಡಿಬಿಟ್ಟಿದ್ದೀವಿ. ಯಾವ ಬೇರೆ ರೆಸಾರ್ಟ್ಗಳಲ್ಲಿ ಏನು ನಡೆಯುತ್ತಲ್ಲ, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ನಮ್ಮ ಮೆಂಬರ್ಸ್ ಎಲ್ಲರೂ ಅಟೆಂಡ್ ಮಾಡಿದರೆ ಫುಲ್ ಆಗಿದ್ರು ಪರವಾಗಿಲ್ಲ, ನಮ್ಮ ಒಳ್ಳೆ ರೂಮ್ಸ್ ಫೆಸಿಲಿಟಿ ಇದೆ. ಆ ಥರ ಫೆಸಿಲಿಟಿ ನಮ್ಮ ಅದ್ವೈತ್ ಸರ್ ಸಿಗುತ್ತೆ. ನೆಕ್ಸ್ಟ್ ಏನಂದರೆ ಆಂಬಿಯನ್ಸ್ ಇದೆಲ್ಲ ತುಂಬ ಮಜಾ ಮಾಡೋ ಅಂಥದ್ದು. ಒಂಥರ ನಿಮಗೆ ವಿಲೇಜು, ನೆಕ್ಸ್ಟ್ ಒಂದು ಪಾರ್ಕ್ ಸೆಟಪ್ ಇದೆ. ಆ ಥರ ರೆಸಾರ್ಟ್ ನಿಮ್ಗೆ ಎಲ್ಲೂ ನಿಮ್ಮ ಮೈಸೂರಲ್ಲಿ ಎಲ್ಲೂ ಇಲ್ಲ. ನೀವು ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾರು ಟೈಮ್ ಲಿಮಿಟ್ಸ್ ಇರಲ್ಲ. ಇಲ್ಲಿ ಏನೇ ಯೂಸ್ ಮಾಡೋ, ಎಕ್ಸಾಂಪಲ್ ನಾವು ಪೂಲ್ ಯೂಸ್ ಮಾಡ್ಬೇಕಾದ್ರೆ ಇಷ್ಟೇ ರಿಸ್ಟ್ರಿಕ್ಷನ್ ಥರ ಇದೆ. ನಮ್ಮದು ಡೇಔಟ್ ಪ್ಯಾಕೇಜ್ ಈ ಥರ. ಅಲ್ಲಿ ನಮ್ಮ ಅದ್ವೈತಲ್ಲಿ ಯಾರು ಆ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಎಲ್ಲರೂ ತುಂಬ ಹ್ಯಾಪಿಯಿಂದ ಹೊರಗಡೆ ಬರ್ತದೆ. ಅದು 100%. ಥ್ಯಾಂಕ್ ಯು. ಡಾಕ್ಟರ್ ಶ್ರೀನಿವಾಸ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಮಾಡಿದ್ದೇವೆ. ಒಬ್ಬರಿಗೆಲ್ಲ ಹೋಮ್ಲಿ ಫೀಲಿಂಗ್ ಬಂದಿದೆ. ನಮ್ಮ ಮನೆಯಲ್ಲಿ ಜಾಗ ಕಮ್ಮಿ ಇತ್ತು, ಅಲ್ಲಿ ಮಾಡಿದ್ದ ಅದು ತುಂಬ ಚೆನ್ನಾಗಿ ಬಂದು ವಿಡಿಯೋನ ಶೇರ್ ಮಾಡ್ತೀವಿ. ಜಾಸ್ತಿ ಎಕ್ಸ್ಪೆರಿಮೆಂಟ್ ತುಂಬ ಚೆನ್ನಾಗಿ ಬಂದಿದೆ. ಭಾಳ ಹ್ಯಾಪಿಯಾಗಿದ್ದಾರೆ. 3 ಜನಕ್ಕೆ ಭಾಳ ಕಡಿಮೆ ಬಜೆಟ್ನಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಮಾಡಿದ್ರೆ ಜಾಸ್ತಿ. ಲಾಸ್ಟ್ ಟೈಮ್ ಅರೇಬಿಕ್ ಥೀಮಲ್ಲಿ ರೆಸಾರ್ಟ್ಲಿ ಅವಾರ್ಡ್ಸ್ ನೈಟ್ ಮಾಡಿದ್ವಿ. ಆಗ ಫುಡ್ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ನೀವು 1-2 ಮಾತಾಡಿ. ಇಲ್ಲ, ಐ ಥಿಂಕ್ ಫುಟ್ಬಾಲ್ ಹೇಳ್ಬೇಕಂದ್ರೆ ನಮಗೆ ಸಿಕ್ಕಿದ್ರೆ ಫ್ಲೆಕ್ಸಿಬಿಲಿಟಿ, ಬೋತ್ ಇನ್ ಕ್ವಾಲಿಟಿ, ಕಾಸ್ಟ್ ಆ್ಯಂಡ್ ಏನೇನು ಮಾಡಬೇಕು. ಐ ಥಿಂಕ್ ನೋ ನೀಡ್ ಟು ಆಸ್ಕ್. ಜಸ್ಟ್ ಇಸ್ ಗೋ ಇಟ್ ಆ್ಯಂಡ್ ಡೂ ಇಟ್. ಸೊ ಆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ನೆವರ್ ಸೀನ್ ಇನ್ ಎನಿ ಅದರ್ ಕಾನ್ವರ್ಸೇಷನ್ಸ್ ವಿತ್ ಎನಿ ಅದರ್ ಪ್ರಾಪರ್ಟಿ ಓನರ್ಸ್ ದಟ್ ಫ್ಲೆಕ್ಸಿಬಿಲಿಟಿ ಇಸ್ ನಾಟ್ ದೇರ್. So I think he goes an extra step ahead to take that risk on his own to give us the flexibility and good experience. Thank you. ಇದಕ್ಕಿಂತ
ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ನಮ್ಮ ರೆಸಾರ್ಟ್ ಬಗ್ಗೆ. ಎಲ್ಲರ ಬಾಯಿಂದ ನೀವೇ ಕೇಳಿದ್ದೀರಾ. ಸೊ ಥ್ಯಾಂಕ್ ಯು.